ಎವ್ರಿವನ್. ಇಂದು ನಾವು ಹುಬ್ಬಳ್ಳಿಯ ಸಮೀಪದಲ್ಲಿ ಇರುವಂತಹ ವರೂರಾದಂತಹ ಹಾಗೂ ವರೂರ ಸಮೀಪದಲ್ಲಿ ಇರುವಂತಹ ಪಾಲಿಕೊಪ್ಪ ಊರಿನಲ್ಲಿರುವಂತಹ ಶ್ರೀ ಶಿವಶಕ್ತಿ ಧಾಮ ಎಂಬ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ರೆಕಾರ್ಡಿಂಗ್ ಮಾಡ್ಕೊಳ್ಳಿಕ್ಕೆ. ಸೊ ಹುಬ್ಬಳ್ಳಿಯಿಂದ ಸುಮಾರು ಒಂದು 20-25 ಕಿಲೋಮೀಟರ್ ಒಳಗಡೆ ಇದೆ ಅದು. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ನೋಡೋಣ, ಟೆಂಪಲ್ ಹೋಗಿ ಟೆಂಪಲ್ ರಚನೆ ಆಗಿರುವಂತಹ ಹುಬ್ಬಳ್ಳಿಯಲ್ಲಿ ವೇರಲ್ ಸಂಸ್ಥೆಯಿಂದ ರೆಡಿ ಮಾಡಿರುವಂತಹ ಟೆಂಪಲ್ ಇದು. ಸೊ ಹೋಗಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅದನ್ನ ರೆಕಾರ್ಡ್ ಮಾಡಿ ನಿಮಗೂ ಕೂಡ ತೋರಿಸ್ತೀವಿ. ಬನ್ನಿ ಹೋಗೋಣ. ಬನ್ನಿ ಹೋಗುವ. ಜೀವನದ ಅತ್ಯಂತ ಕೆಟ್ಟ ಸಂದರ್ಭದಲ್ಲಿ ಯಾವ ವ್ಯಕ್ತಿಯೂ ನಮ್ಮ ಜೊತೆ ಇರುವುದಿಲ್ಲ. ಆದರೆ ದೈವ ಮಾತ್ರ ನಮ್ಮ ಕಷ್ಟ ಸುಖ ಎರಡೂ ಸಂದರ್ಭದಲ್ಲೂ ನಮ್ಮ ಕೈ ಹಿಡಿದು ಕಾಪಾಡುವುದು. ಹಾರ್ಟಿ ವೆಲ್ಕಮ್ ಟು ನವೀನ್ ರಾಜ್ ಆಟ್ ಐಸಿಯಾ ಚಾನಲ್. ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ವಿಆರ್ಎಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರ ಬಹುದಿನಗಳ ಸಂಕಲ್ಪ ಸಾಕಾರಗೊಂಡಿದೆ. ಹುಬ್ಬಳ್ಳಿ ತಾಲೂಕಿನ ಪಾಲಿಕೊಪ್ಪ ಬಳಿ ಪುಣೆ ಬೆಂಗಳೂರು ರಸ್ತೆಯಲ್ಲಿ ನಿರ್ಮಾಣಗೊಂಡಿರುವ ಶಿವ ದೇವಸ್ಥಾನ ಭಕ್ತಗಣವನ್ನು ಕೈಬೀಸಿ ಕರೆಯುತ್ತಿದೆ. ಸನಾತನ ಹಿಂದೂ ಧರ್ಮದಲ್ಲಿ ದೇವರು ದೇವಸ್ಥಾನಗಳಿಗೆ ತಮ್ಮದೇ ಆದ ಪ್ರಾಮುಖ್ಯತೆ ಇದೆ. ಅದರಂತೆ ಹುಬ್ಬಳ್ಳಿ ತಾಲೂಕಿನ ಪಾಲಿಕೊಪ್ಪ ಬಳಿ ಬೃಹತ್ ಶಿವಾಲಯ ತಲೆ ಎತ್ತಿ ನಿಂತಿದೆ. ಹಿಂದೂ ಧರ್ಮದ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯುವ ಶ್ರೀ ಕ್ಷೇತ್ರವಾಗಿ ಕಂಗೊಳಿಸುತ್ತಿದೆ. ಶೃಂಗೇರಿಯ ವಿಧುಶೇಖರ ಭಾರತಿ ಸ್ವಾಮೀಜಿ ಅವರು ಮಂದಿರವನ್ನು ಉದ್ಘಾಟಿಸಿದ್ದಾರೆ. ಪ್ರಸಿದ್ಧ ಸಿದ್ಧಾರೂಢ ಮಠ, 3000 ಮಠ, ಶಿರೂರ್ ಪಾರ್ಕ್ನ ತದ್ರೂಪಿ ಅಯ್ಯಪ್ಪ ಸ್ವಾಮಿ ಮಂದಿರ, ಜೈನ ಮಂದಿರಗಳು, ವರೂರಿನ ನವಗ್ರಹ ತೀರ್ಥ, ಐತಿಹಾಸಿಕ ಉಣಕಲ್ ಚಂದ್ರಮೌಳೇಶ್ವರ ದೇವಸ್ಥಾನ ಹಾಗೂ ಅಮರ್ಗೋಳದ ಬನಶಂಕರಿ ದೇವಸ್ಥಾನ, ಹೀಗೆ ಹಲವಾರು ಐತಿಹಾಸಿಕ ಹಾಗೂ ನವ್ಯ ಹಲವು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಹೆಸರುವಾಸಿಯಾಗಿದೆ. ಅದಕ್ಕೆ ಮತ್ತೊಂದು ಸೇರ್ಪಡೆಯಾಗಿದೆ ಪಾಲಿಕೊಪ್ಪದ ಶ್ರೀ ಶಕ್ತಿಧಾಮ ಕ್ಷೇತ್ರ. ತಮಿಳುನಾಡಿನ ಕೆ ಸ್ವಾಮಿನಾಥನ್ ಸ್ಥಪತಿ ಅವರ ಉಸ್ತುವಾರಿಯಲ್ಲಿ ಮಂದಿರ ನಿರ್ಮಾಣವಾಗಿದೆ. ಸತತ 4 ವರ್ಷದಿಂದ ದೇವಸ್ಥಾನದ ಕಾರ್ಯ ನಡೆದಿತ್ತು. ಮದುರೈನ 50 ಶಿಲ್ಪಿಗಳು ನಿತ್ಯ ಕಾಯಕದಲ್ಲಿ ತೊಡಗಿದ್ದರು. ದೊಡ್ಡಬಳ್ಳಾಪುರದಿಂದ ಕಲ್ಲುಗಳನ್ನು ತರಿಸಿ ಬೃಹತ್ ದೇವಾಲಯ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ. ತಮಿಳುನಾಡಿನ ವಾಲ್ಜಾಬಾದ್ನಿಂದ ಕಪ್ಪು ಶಿಲೆಗಳನ್ನು ತರಿಸಿ ವಿಗ್ರಹಗಳನ್ನು ಕೆತ್ತಲಾಗಿದೆ. ಕವಚ, ಕಳಶ ಹಾಗೂ ಪ್ರಭಾವಳಿಗಳನ್ನು ಕುಂಭಕೋಣಂನಿಂದ ತಂದ ಕಲ್ಲಿನಿಂದ ರೂಪಿಸಲಾಗಿದೆ. ಆರಾಧನಾ ಟ್ರಸ್ಟ್ ವತಿಯಿಂದ ಬೃಹತ್ ದೇವಾಲಯದ ನಿರ್ಮಾಣವಾಗಿದೆ. ಅತ್ಯಂತ ಸುಂದರ ಹಾಗೂ ಹಸಿರು ಉದ್ಯಾನವನದ ಮಧ್ಯೆ ತಲೆ ಎತ್ತಿರುವ ಮಂದಿರ ಆಹ್ಲಾದಕರ ವಾತಾವರಣವನ್ನು ಹೊಂದಿದೆ. ದಕ್ಷಿಣ ಭಾರತದ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಈ ದೇವಸ್ಥಾನ. ಹಿಂದೂ ಸಂಸ್ಕೃತಿಯ ಪ್ರಚಾರ ಮತ್ತು ಐಕ್ಯತೆಯ ದೃಷ್ಟಿಯಿಂದ ಹುಬ್ಬಳ್ಳಿ ಸಮೀಪದ ಪಾಲಿಕೊಪ್ಪದಲ್ಲಿ ನಿರ್ಮಿಸಲಾಗಿರುವ ದೇವಾಲಯ ಸಮುಚ್ಚಯಕ್ಕೆ ಶ್ರೀ ಶಿವಶಕ್ತಿ ಧಾಮ ಎಂದು ನಾಮಕರಣ ಮಾಡಿದ ಶೃಂಗೇರಿ ಜಗದ್ಗುರುಗಳು ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶಿವಲಿಂಗಕ್ಕೆ ಆನಂದೇಶ್ವರ, ಚಂಡಿಕೇಶ್ವರಿ ಮಾತೆಗೆ ಜ್ಞಾನಾಂಬಿಕೆ ಹಾಗೂ ವಿನಾಯಕನಿಗೆ ವಿಜಯ ಗಣಪತಿ ಎಂದು ನಾಮಕರಣ ಮಾಡಿದ್ದಾರೆ. ಜೊತೆಗೆ ಆದಿತ್ಯಾದಿ ನವಗ್ರಹಗಳು, ಶನೇಶ್ವರ ಸ್ವಾಮಿ ಮತ್ತು ಕ್ಷೇತ್ರ ಪಾಲಕ ಕಾಲಭೈರೇಶ್ವರನ ಮೂರ್ತಿಗಳನ್ನು ಮಾಶುದ್ಧ ತ್ರಯೋದಶಿಯ ರಾಜಯೋಗದಲ್ಲಿ ಸುಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸ್ವತಃ ಜಗದ್ಗುರುಗಳು ಕುಂಭಾಭಿಷೇಕ ಸಹಿತ ಬ್ರಹ್ಮ ಕಳಸಾರೋಹಣ ಮಾಡಿದ್ದಾರೆ. ಗೋಶಾಲೆ ಸ್ಥಾಪನೆ. ದೇವಸ್ಥಾನದ ಆವರಣದಲ್ಲಿ ಗೋಶಾಲೆ ನಿರ್ಮಿಸಿರುವುದು ಈ ದೇವಸ್ಥಾನದ ಮತ್ತೊಂದು ವಿಶೇಷವಾಗಿದೆ. ಇಲ್ಲಿ ಗೋಮಾತೆಗೆ ಪೂಜೆ, ಮೇವು ಹಾಗೂ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 20 ಗೋವುಗಳು ನಿಂತುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ. ದೇವ ದರ್ಶನ ಪಡೆಯುವುದಲ್ಲದೆ ಗೋಮಾತೆಯನ್ನು ಇಲ್ಲಿ ಪೂಜಿಸಬಹುದು. ಅದೇ ರೀತಿ ಸ್ವಾಮೀಜಿ ಮುನಿಗಳಿಗೂ ಕೂಡ ವಸತಿಗೆ ವ್ಯವಸ್ಥೆ. ಸ್ವಾಮೀಜಿಗಳು ದೇವಾಲಯಕ್ಕೆ ಬರಲಿದ್ದು ಅವರಿಗಾಗಿ ವಿಶೇಷ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪೂಜಾ ಕಾರ್ಯಕ್ರಮಗಳಿಗೂ ಕೂಡ
ಅವರಿಗೆ ಇಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿವ ದೇವಸ್ಥಾನವನ್ನು ಆಗಮ ಶಿಲ್ಪ ಶಾಸನ ಪ್ರಕಾರ ಸಂರಚನೆ ಮಾಡಿ ನಿರ್ಮಿಸಲಾಗಿದೆ. ಇಲ್ಲಿನ ಶಿವಲಿಂಗ ಏಕಶಿಲೆಯ ಮೂರ್ತಿಯಾಗಿದೆ. ಪುರಾತನ ಕಾಲದಲ್ಲಿ ದೇಗುಲಗಳಲ್ಲಿ ಪುಷ್ಕರಣಿ, ನೀರಿನ ಹೊಂಡಗಳಿದ್ದಂತೆ ಇಲ್ಲಿಯೂ ಕೂಡ ನಿರ್ಮಿಸಲಾಗಿದೆ. ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ದಿನನಿತ್ಯ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ದೇವಸ್ಥಾನದ ಆವರಣದ ಒಳಗಡೆ ಫೋಟೋ ಹಾಗೂ ವಿಡಿಯೋ ಮಾಡಲು ಅವಕಾಶ ಇರುವುದಿಲ್ಲ. ಆದ್ದರಿಂದ ದೇವಸ್ಥಾನದ ಆವರಣದ ಹೊರಗಡೆ ಅತ್ಯಂತ ಸುಂದರವಾದ ಹಾಗೂ ರಮಣೀಯವಾದ ಸ್ಥಳಗಳಿವೆ. ಅಲ್ಲಿ ನೀವು ಅತ್ಯಂತ ಸುಂದರವಾದ ಫೋಟೋಗಳನ್ನು ಕ್ಲಿಕ್ ಮಾಡಿಕೊಳ್ಳಬಹುದು. ಬಸ್ಸಿನ ಮೂಲಕ ಬರುವಂತ ಭಕ್ತಾದಿಗಳು ಹುಬ್ಬಳ್ಳಿಯ ಹಳೆ ಬಸ್ ಸ್ಟ್ಯಾಂಡಿನಿಂದ ತಡಸ್ ಬಸ್ಸಿನ ಮೂಲಕ ಪಾಲಿಕೊಪ್ಪ ಗ್ರಾಮಕ್ಕೆ ಬರಬಹುದು. ಹಾಗೂ ಹಲವಾರು ಟ್ರ್ಯಾಕ್ಸ್ ಮತ್ತು ಆಟೋಗಳ ಮೂಲಕ ಕೂಡ ನೀವು ಪಾಲಿಕೊಪ್ಪ ಗ್ರಾಮಕ್ಕೆ ಬಂದು ಶಿವನ ದರ್ಶನವನ್ನು ಮಾಡಬಹುದು. ಮತ್ತು ಹಲವಾರು ಭಕ್ತಾದಿಗಳು ಬೈಕ್ ಮತ್ತು ಕಾರಿನ ಮೂಲಕ ಕೂಡ ಬರಬಹುದು. ಅಲ್ಲಿ ವ್ಯವಸ್ಥಿತವಾಗಿ ಪಾರ್ಕಿಂಗ್ ನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮತ್ತು ಶೌಚಾಲಯ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಈ ದೇವಸ್ಥಾನವು ತುಂಬಾ ವಿಶೇಷವಾಗಿರುವುದರಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದು ವೀಕ್ಷಣೆ ಮಾಡಬೇಕಾಗಿ ವಿನಂತಿ. ಭಗವಂತನ ಪ್ರೇರಣೆಯಂತೆ ಯಾವಾಗ ಏನಾಗಬೇಕೋ ಅದು ಹಾಗೆಯೇ ಆಗುತ್ತೆ. ಯಾರ ಹಣೆ ಬರಹ ಯಾರೂ ಬದಲಿಸಲಾರರು. ಆದರೆ ನಡೆದ ದಾರಿ ಸ್ಪಷ್ಟ ಮತ್ತು ಮಾಡುವ ಪ್ರಯತ್ನ ನಿರಂತರವಾಗಿರಬೇಕು. ಧನ್ಯವಾದಗಳು.